ನಮಸ್ಕಾರ ವೀಕ್ಷಕರೇ. ಮೇ 31 ಅಂದರೆ ನಾಳೆನೇ ಅತಿ ಶಕ್ತಿಶಾಲಿಯಾದ ಅಧಿಕ ಜ್ಯೇಷ್ಠ ಹುಣ್ಣಿಮೆ. ಈ ಹುಣ್ಣಿಮೆಯು ಅತ್ಯಂತ ಶಕ್ತಿಶಾಲಿಯಾಗಿದ್ದರಿಂದ ಕೇವಲ ಒಂದು ದಾಸವಾಳದ ಎಲೆಯಿಂದ ಹೀಗೆ ಮಾಡಿದರೆ ಸಾಕು, ಚಿನ್ನವನ್ನು ಕೊಳ್ಳುವ ಯೋಗಗಳು ಬರುತ್ತವೆ, ಹಣವು ಧಾವಿಸಿ ಬರುತ್ತದೆ, ಧನಲಾಭ ಉಂಟಾಗಿ ಅಂದುಕೊಂಡಿದ್ದನ್ನು ಕೊಳ್ಳುವ ಯೋಗಗಳು ಒದಗಿ ಬರುತ್ತವೆ. ಮಹಿಳೆಯರಿಗೆ ಚಿನ್ನವೆಂದರೆ ಎಷ್ಟು ಪ್ರಾಣ ಎಂಬುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯವೇ. ಚಿನ್ನ ಕೇವಲ ಒಂದು ಲೋಹವಲ್ಲ, ಅದು ನಮ್ಮ ಮನೆಯ ಮಹಾಲಕ್ಷ್ಮಿ. ಅಂತಹ ಚಿನ್ನವನ್ನು ಕೊಳ್ಳಬೇಕು, ಬೀರೋ ತುಂಬಾ ಒಡವೆಗಳು ಇರಬೇಕು ಎಂದು ಪ್ರತಿಯೊಬ್ಬ ಮಹಿಳೆಯು ಬಯಸುತ್ತಾಳೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಚಿನ್ನದ ಬೆಲೆಯನ್ನು ನೋಡಿದರೆ ಅದು ಸಾಮಾನ್ಯ ಜನರಿಗೆ ಸಿಗದಷ್ಟು ಎತ್ತರದಲ್ಲಿದೆ. ರೂಪಾಯಿ ಉಳಿತಾಯ ಮಾಡಿದರೂ ಯಾವುದಾದರೊಂದು ಖರ್ಚು ಬಂದು ಆ ಹಣ ಖರ್ಚಾಗಿ ಹೋಗುತ್ತಿರುತ್ತದೆ. ಹಣವಿಲ್ಲದೆ ಚಿನ್ನ ಕೊಳ್ಳಲಾಗದೆ ಎಷ್ಟೋ ಜನರು ಚಿನ್ನವನ್ನು ನೋಡಿ ಕೊಳ್ಳಬೇಕೆಂದು ಎಷ್ಟೋ ಆಸೆ ಪಡುತ್ತಿರುತ್ತಾರೆ. ಹೀಗೆ ಚಿನ್ನ ಕೊಳ್ಳಬೇಕೆಂಬ ಆಸೆ ಇರುವವರು ಈ ಹುಣ್ಣಿಮೆಯ ದಿನ ಕೇವಲ ಒಂದು ದಾಸವಾಳದ ಎಲೆಯಿಂದ ಈ ಸಣ್ಣ ಪರಿಹಾರ ಮಾಡಿದರೆ ಸಾಕು, ನಿಮ್ಮ ಜಾತಕವೇ ಬದಲಾಗಿ ಹೋಗುತ್ತದೆ. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿ ಚಿನ್ನವನ್ನು ಆಕರ್ಷಿಸುವ ಶಕ್ತಿಗಳು ಹೆಚ್ಚಾಗುತ್ತವೆ. ಬಯಸಿದಷ್ಟು ಚಿನ್ನವನ್ನು ಕೊಳ್ಳುವ ಯೋಗಗಳು ನಿಮಗೆ ಉಂಟಾಗುತ್ತವೆ. ಅಷ್ಟಕ್ಕೂ ದಾಸವಾಳ ಗಿಡದ ಎಲೆಯಿಂದ ಚಿನ್ನ ಹೇಗೆ ಬರುತ್ತದೆ, ಈ ಪರಿಹಾರವನ್ನು ಹೇಗೆ ಮಾಡಬೇಕು, ಇದರ ನಿಯಮಗಳೇನು ಎಂಬ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಹೋಗುವ ಮುನ್ನ ನಿಮಗೊಂದು ಸಣ್ಣ ವಿನಂತಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಕ್ಷಣವೇ ಒಂದು ಲೈಕ್ ಮಾಡಿ. ನೀವು ನೀಡುವ ಒಂದು ಲೈಕ್ ನಮಗೆ ತುಂಬಾ ಪ್ರೋತ್ಸಾಹ ನೀಡುತ್ತದೆ. ಹಾಗೆಯೇ ಕಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಟೈಪ್ ಮಾಡಿ. ಈ ಹುಣ್ಣಿಮೆಯ ದಿನ ಕೆಲವು ತಪ್ಪು ಕೆಲಸಗಳನ್ನು ತಿಳಿಯದೆಯೂ ಮಾಡಬಾರದು. ಈ ಹುಣ್ಣಿಮೆಯ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಮಾಂಸಾಹಾರವನ್ನು ಮುಟ್ಟಲೇಬಾರದು, ಕೋಳಿ ಮೊಟ್ಟೆಯನ್ನು ಕೂಡ ತಿನ್ನಬಾರದು. ಹಾಗೆಯೇ ಈ ಹುಣ್ಣಿಮೆಯ ದಿನ ಯಾರಿಗೂ ಸಹ ತಿಳಿಯದೆಯೂ ಸಾಲವನ್ನು ನೀಡಬಾರದು. ಹಾಗೆಯೇ ಯಾರಿಂದಲೂ ಸಾಲವನ್ನು ತೆಗೆದುಕೊಳ್ಳಬಾರದು. ಈ ಹುಣ್ಣಿಮೆಯ ದಿನ ಹಗಲು ಹೊತ್ತಿನಲ್ಲಿ ನಿದ್ರಿಸಬಾರದು, ಇಲ್ಲದಿದ್ದರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಹೆಜ್ಜೆ ಇಡುತ್ತಾಳೆ. ತಿಳಿಯದೆಯೂ ಏನಾಗುವುದಿಲ್ಲ ಎಂದು ಮಧ್ಯಾಹ್ನದ ಸಮಯದಲ್ಲಿ ಮಲಗಿದರೆ ನಿಮ್ಮ ಮನೆಯಲ್ಲಿ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ. ಹಾಗೆಯೇ ಈ ದಿನ ದಂಪತಿಗಳು ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ತುಂಬಾ ಜನರು ತಿಳಿದೋ ತಿಳಿಯದೆಯೋ ಹುಣ್ಣಿಮೆಯನ್ನು ತುಂಬಾ ಹಗುರವಾಗಿ ಪರಿಗಣಿಸುತ್ತಾರೆ. ಹುಣ್ಣಿಮೆಯಾದರೆ ಏನಂತೆ ಎಂದು ಮಾತನಾಡುತ್ತಾರೆ. ಏನಾಗುತ್ತದೆ ಎಂದು ಹೇಳಿ ಮಾಂಸಾಹಾರವನ್ನು ಮನೆಗೆ ತಂದು ತಿನ್ನುತ್ತಿರುತ್ತಾರೆ. ಆದರೆ ಹಾಗೆ ತಿಳಿಯದೆಯೂ ಮಾಡಬಾರದು. ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಗ್ರಹಕ್ಕೆ ನೀವು ಕೂಡ ಗುರಿಯಾಗಬೇಕಾಗುತ್ತದೆ. ಅನಗತ್ಯ ಸಮಸ್ಯೆಗಳನ್ನು ನೀವೇ ತಂದುಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಸಾಲದ ಸುಳಿಗೆ ಸಿಲುಕುವ ಅವಕಾಶವೂ ಬರುತ್ತದೆ. ಆದ್ದರಿಂದ ತಿಳಿಯದೆಯೂ ಈ ತಪ್ಪುಗಳನ್ನು ಮಾಡಬೇಡಿ. ಹಾಗೆಯೇ ಕೂದಲಿಗೆ ಎಣ್ಣೆ ಹಚ್ಚಿಕೊಳ್ಳುವುದು, ಕೂದಲನ್ನು ಕತ್ತರಿಸುವುದು, ಉಗುರುಗಳನ್ನು ಕತ್ತರಿಸುವುದು ಮುಂತಾದ ಕೆಲಸಗಳನ್ನು ಅಸ್ತಿತ್ವದಲ್ಲೇ ಮಾಡಬಾರದು. ಹಾಗೆಯೇ ಹುಣ್ಣಿಮೆಯ ದಿನ ಯಾರೊಂದಿಗೂ ಜಗಳವಾಡಬಾರದು, ಯಾರನ್ನು ಬೈಯಬಾರದು, ದೂಷಿಸಬಾರದು. ಹಾಗೆಯೇ ಹುಣ್ಣಿಮೆಯ ದಿನ ರಾತ್ರಿಯ ಸಮಯದಲ್ಲಿ ಸ್ಮಶಾನಗಳಿಗೆ, ಪಾಳು ಬಿದ್ದ ಮನೆಗಳಿಗೆ, ಕತ್ತಲಾಗಿರುವ ಪ್ರದೇಶಗಳಿಗೆ ಒಂಟಿಯಾಗಿ ಹೋಗಬಾರದು. ಏಕೆಂದರೆ ಹುಣ್ಣಿಮೆಯ ರಾತ್ರಿ ಅಂತಹ ಪ್ರದೇಶಗಳಲ್ಲಿ ದುಷ್ಟಶಕ್ತಿಗಳು ಸಂಚರಿಸುತ್ತವೆ ಎಂದು ಶಾಸ್ತ್ರಗಳಲ್ಲಿ ಇರುವುದರಿಂದ ಹುಣ್ಣಿಮೆಯ ದಿನ ರಾತ್ರಿ ಈ ಪ್ರದೇಶಗಳಿಗೆ ಹೋಗಬಾರದು. ಜೀವನದಲ್ಲಿ ಏನೂ ಇಲ್ಲದ ಸ್ಥಿತಿಯಿಂದ ಉನ್ನತ ಮಟ್ಟಕ್ಕೆ ಬೆಳೆಯಬೇಕು ಅಂದುಕೊಳ್ಳುವವರು ಈ ಹುಣ್ಣಿಮೆಯ ದಿನದಂದು ಗೋಮಾತೆಗೆ ಆಹಾರವನ್ನು ತಿನ್ನಿಸಿ. ಏನನ್ನು ತಿನ್ನಿಸಿದರೂ ಪರವಾಗಿಲ್ಲ, ಹಸಿರು ಹುಲ್ಲು ಸೇರಿದಂತೆ. ಹಾಗೆ ತಿನ್ನಿಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ನಿಮ್ಮ ಮನೆಯಲ್ಲಿರುವ ಅನಾರೋಗ್ಯದ ಸಮಸ್ಯೆಗಳೆಲ್ಲವೂ ದೂರವಾಗುತ್ತವೆ, ಗ್ರಹ ದೋಷಗಳು ಕೂಡ ನಿವಾರಣೆಯಾಗುತ್ತವೆ. ಈ ದಿನ ಹಸುವಿಗೆ ಆಹಾರ ನೀಡುವುದರಿಂದ ಆರೋಗ್ಯವು ಸುಧಾರಿಸುತ್ತದೆ. ಈ ದಿನ ದಾಸವಾಳದ ಗಿಡದ ಎಲೆಯಿಂದ ಸಣ್ಣ ಕೆಲಸ ಮಾಡಿದರೆ ಸಾಕು, ಚಿನ್ನ ಕೊಳ್ಳುವ ಯೋಗಗಳು ಸಿದ್ಧಿಸುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತಿವೆ. ದಾಸವಾಳದ ಗಿಡವು ಕೇವಲ ನಮ್ಮ ಹಿತ್ತಲಲ್ಲಿ ಹೂ ಬಿಡುವ ಗಿಡವಲ್ಲ, ಅದು ಸಾಕ್ಷಾತ್ ಅಮ್ಮನವರ ಸ್ವರೂಪ. ಶಾಸ್ತ್ರಗಳ ಪ್ರಕಾರ ದಾಸವಾಳದ ಗಿಡದಲ್ಲಿ ಸಕಲ ದೇವತೆಗಳು ನೆಲೆಸಿರುತ್ತಾರೆ. ಗಿಡದ ಬೇರುಗಳಲ್ಲಿ ಬ್ರಹ್ಮದೇವನು, ಕಾಂಡದಲ್ಲಿ ವಿಷ್ಣುಮೂರ್ತಿ, ಕೊಂಬೆಗಳಲ್ಲಿ ಪರಮಶಿವನು ಮತ್ತು ಎಲೆಗಳಲ್ಲಿ ಅಪರ ಶಕ್ತಿ ಮಹಾಲಕ್ಷ್ಮಿಯು ನಿವಾಸಿಸುತ್ತಾಳೆ.
ಜಾತಕರೀತ್ಯ ಯಾರಿಗೆ ಕುಜದೋಷವಿರುತ್ತದೆಯೋ ಅಥವಾ ಸೂರ್ಯನ ಅನುಗ್ರಹ ಇರುವುದಿಲ್ಲವೋ ಅವರಿಗೆ ಹಣ ನಿಲ್ಲುವುದಿಲ್ಲ, ಸಾಲದ ಬಾಧೆಗಳು ಹೆಚ್ಚಾಗಿರುತ್ತವೆ. ಅಂತಹವರೆಲ್ಲರಿಗೂ ಈ ದಾಸವಾಳದ ಗಿಡದ ಪರಿಹಾರವು ಒಂದು ಅದ್ಭುತ ಔಷಧಿಯಂತೆ ಕೆಲಸ ಮಾಡುತ್ತದೆ. ದಾಸವಾಳದ ಗಿಡಕ್ಕೆ ಚಿನ್ನವನ್ನು ಮತ್ತು ಧನವನ್ನು ಆಕರ್ಷಿಸುವ ಅದ್ಭುತವಾದ ಶಕ್ತಿ ಇದೆ. ಇದು ಪ್ರಕೃತಿ ಸಿದ್ಧವಾಗಿ ಏರ್ಪಟ್ಟ ಒಂದು ಪವರ್ಫುಲ್ ಮ್ಯಾಗ್ನೆಟ್ ಇದ್ದಂತೆ. ಅದಕ್ಕೆ ಪೂರ್ವಕಾಲದಲ್ಲಿ ರಾಜರು ತಮ್ಮ ಅಂತಃಪುರಗಳಲ್ಲಿ ದಾಸವಾಳದ ವನಗಳನ್ನು ಪ್ರತ್ಯೇಕವಾಗಿ ಬೆಳೆಸುತ್ತಿದ್ದರು. ಆ ಗಿಡವಿರುವ ಜಾಗದಲ್ಲಿ ಲಕ್ಷ್ಮೀದೇವಿಯು ತಾಂಡವವಾಡುತ್ತಾಳೆ ಎಂಬುದು ಅವರ ನಂಬಿಕೆಯಾಗಿತ್ತು. ತುಂಬಾ ಜನ ಮಹಿಳೆಯರು ನಾವು ಎಷ್ಟೋ ಕಷ್ಟಪಡುತ್ತಿದ್ದೇವೆ, ಉಳಿತಾಯ ಮಾಡುತ್ತಿದ್ದೇವೆ, ಆದರೆ ಚಿನ್ನ ಕೊಳ್ಳುವ ಸಮಯಕ್ಕೆ ಯಾವುದಾದರೊಂದು ಅಡ್ಡಿ ಬರುತ್ತದೆ, ಏಕೆ ಹೀಗಾಗುತ್ತದೆ ಎಂದು ಎಷ್ಟೋ ಕಂಗಾಲಾಗುತ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ಜಾತಕದಲ್ಲಿ ಗ್ರಹಗಳ ಬಲ ಕಡಿಮೆಯಾಗುವುದು. ಆದರೆ ಹುಣ್ಣಿಮೆಯ ದಿನ ಮಾಡುವ ಈ ಪರಿಹಾರದಿಂದ ಗ್ರಹಗಳೆಲ್ಲವೂ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಚಿನ್ನವೆಂದರೆ ಮಹಿಳೆಯರಿಗೆ ಎಷ್ಟೋ ಪ್ರೀತಿ. ನಮ್ಮ ದೇಶದಲ್ಲಿ ಚಿನ್ನವನ್ನು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪವಾಗಿ ಭಾವಿಸುತ್ತಾರೆ. ಮನೆಯಲ್ಲಿ ಚಿನ್ನವಿದ್ದರೆ ಲಕ್ಷ್ಮೀ ದೇವಿಯು ನೆಲೆಸಿರುತ್ತಾಳೆ. ಅದು ಆ ಕುಟುಂಬಕ್ಕೆ ಸೌಭಾಗ್ಯವನ್ನು, ಶ್ರೇಯಸ್ಸನ್ನು ತರುತ್ತದೆ. ಪೂರ್ವಕಾಲದಿಂದ ಇಂದಿನವರೆಗೆ ಮಹಿಳೆಯರಿಗೆ ಚಿನ್ನ ಎಂಬುದು ಆಪತ್ತಿನಲ್ಲಿ ಕೈ ಹಿಡಿಯುವ ಆಪದ್ಬಾಂಧವ. ಕುಟುಂಬವು ಯಾವುದೇ ಆರ್ಥಿಕ ಕಷ್ಟಗಳಲ್ಲಿದ್ದಾಗ ಯಾರನ್ನೂ ಕೇಳುವ ಕೆಲಸವಿಲ್ಲದೆ ತನ್ನ ಬಳಿ ಇರುವ ಚಿನ್ನದಿಂದ ಆ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಲ್ಲೆ ಎಂಬ ಧೈರ್ಯವನ್ನು ಮಹಿಳೆಗೆ ಈ ಲೋಹ ನೀಡುತ್ತದೆ. ಇದನ್ನು ಸ್ತ್ರೀ ಧನ ಎಂದು ಕೂಡ ಕರೆಯುತ್ತಾರೆ. ಇದು ಅವರಿಗೆ ಒಂದು ರೀತಿಯ ಆರ್ಥಿಕ ಸ್ವಾತಂತ್ರ್ಯವನ್ನು ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಮಾರುಕಟ್ಟೆಯಲ್ಲಿ ಇದರ ಮೌಲ್ಯವು ನಿರಂತರವಾಗಿ ಹೆಚ್ಚುತ್ತಿರುವುದರಿಂದ ಇದೊಂದು ಸುರಕ್ಷಿತವಾದ ಹೂಡಿಕೆಯಾಗಿಯೂ ನಿಲ್ಲುತ್ತದೆ. ಇನ್ನು ಸೌಂದರ್ಯದ ಪರವಾಗಿ ನೋಡಿದರೆ ಚಿನ್ನದ ಆಭರಣಗಳು ಮಹಿಳೆಯರ ನೈಸರ್ಗಿಕವಾದ ಸೌಂದರ್ಯಕ್ಕೆ ಮತ್ತಷ್ಟು ಮೆರುಗು ನೀಡುತ್ತವೆ. ವಿವಾಹದ ಆಚರಣೆಗಳಲ್ಲಿ ವಧು ಧರಿಸಿದ ಒಡವೆಗಳು ಆಕೆಗೊಂದು ಪ್ರತ್ಯೇಕವಾದ ಕಳೆ ಮತ್ತು ವೈಭವವನ್ನು ನೀಡುತ್ತವೆ. ಹಾಗೆಯೇ ಚಿನ್ನ ಎಂಬುದು ಒಂದು ವಾರಸತ್ವದ ಸಂಪತ್ತು. ಒಬ್ಬ ತಾಯಿ ತನ್ನ ಒಡವೆಗಳನ್ನು ತನ್ನ ಮಗಳಿಗೆ ಅಥವಾ ಸೊಸೆಗೆ ನೀಡಿದಾಗ ಅದರಲ್ಲಿ ಕೇವಲ ಚಿನ್ನ ಮಾತ್ರ ಇರುವುದಿಲ್ಲ, ತರತರಗಳ ಪ್ರೀತಿ ಮತ್ತು ನೆನಪುಗಳು ಕೂಡ ಇರುತ್ತವೆ. ಅದಕ್ಕೆ ಚಿನ್ನದ ಬೆಲೆ ಎಷ್ಟೇ ಹೆಚ್ಚಾದರೂ ಮಹಿಳೆಯರು ಅದರ ಮೇಲಿನ ಮೋಹವನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಅದೊಂದು ಅಂತಸ್ತಿನ ಸಂಕೇತವಾಗಿ, ಭವಿಷ್ಯದ ಹೂಡಿಕೆಯಾಗಿ ಮತ್ತು ಪ್ರಾಣಪ್ರದವಾದ ಸೆಂಟಿಮೆಂಟ್ ಆಗಿ ಅವರ ಜೀವನದಲ್ಲಿ ಉಳಿದುಕೊಂಡಿದೆ. ಚಿನ್ನ ಎಂಬುದು ಮಹಿಳೆಯರಿಗೆ ಕೇವಲ ಒಂದು ಒಡವೆ ಮಾತ್ರವಲ್ಲ, ಅದು ಅವರ ಆತ್ಮವಿಶ್ವಾಸ ಮತ್ತು ಸಂಪ್ರದಾಯಗಳ ಸಮ್ಮಿಲನ. ಅದಕ್ಕೆ ಮಹಿಳೆಯರು ಯಾವಾಗಲೂ ಚಿನ್ನ ಕೊಳ್ಳಬೇಕೆಂದು ಅಂದುಕೊಳ್ಳುತ್ತಿರುತ್ತಾರೆ. ಆದರೆ ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ಚಿನ್ನವನ್ನು ಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಂತಹವರು ತಪ್ಪದೆ ಈ ಹುಣ್ಣಿಮೆಯ ದಿನ ಒಂದು ದಾಸವಾಳದ ಎಲೆಯಿಂದ ಪರಿಹಾರವನ್ನು ಮಾಡಿಕೊಳ್ಳಿ. ಈ ಪರಿಹಾರವನ್ನು ನೀವು ಹುಣ್ಣಿಮೆಯ ದಿನ ರಾತ್ರಿ 11 ಗಂಟೆಯೊಳಗೆ ಯಾವಾಗಲಾದರೂ ಮಾಡಬಹುದು. ಸೂರ್ಯಾಸ್ತದ ನಂತರ, ಅಂದರೆ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 11 ಗಂಟೆಯ ನಡುವಿನ ಸಮಯ ಇದಕ್ಕೆ ಅತ್ಯಂತ ಪ್ರಶಸ್ತವಾದದ್ದು. ಮೊದಲಿಗೆ ನೀವು ಮಾಡಬೇಕಾದದ್ದೇನೆಂದರೆ ಒಂದು ದಾಸವಾಳದ ಗಿಡವನ್ನು ಆಯ್ದುಕೊಳ್ಳಬೇಕು. ನಿಮ್ಮ ಮನೆಯ ಹಿತ್ತಲಿನಲ್ಲಿ ಅಥವಾ ಪಕ್ಕದ ಮನೆಯವರ ಬಳಿ ಅಥವಾ ಕುಂಡದಲ್ಲಿ ದಾಸವಾಳದ ಗಿಡವಿದ್ದರೆ ಆ ಗಿಡದ ಬಳಿ ಹೋಗಿ ಮನಸ್ಸಿನಲ್ಲಿ ನಮಸ್ಕರಿಸಿಕೊಂಡು ಒಂದು ಒಳ್ಳೆಯ ಎಲೆಯನ್ನು, ಎಲ್ಲೂ ಹರಿದಿಲ್ಲದ, ಕೀಟಗಳು ಇಲ್ಲದಿರುವುದನ್ನು ನೋಡಿ ಕೀಳಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗಿಡವಿಲ್ಲದಿದ್ದರೆ ಹೊರಗೆ ಎಲ್ಲಾದರೂ ಸಂಗ್ರಹಿಸಬಹುದು. ಆದರೆ ಒಂದು ವಿಷಯ ನೆನಪಿರಲಿ, ಸಾಯಂಕಾಲದ ವೇಳೆಯಲ್ಲಿ ಗಿಡವನ್ನು ಮುಟ್ಟುವುದು ಅಥವಾ ಎಲೆಗಳನ್ನು ಕೀಳುವುದು ಮಾಡಬಾರದು. ಆದ್ದರಿಂದ ಹುಣ್ಣಿಮೆಯ ದಿನ ಬೆಳಿಗ್ಗೆ ಅಥವಾ ಮಧ್ಯಾಹ್ನವೇ ಒಂದು ಒಳ್ಳೆಯ, ಎಲ್ಲೂ ಹರಿದಿಲ್ಲದ, ಆರೋಗ್ಯಕರವಾದ ದಾಸವಾಳದ ಎಲೆಯನ್ನು ಕೊಯ್ದು ಪಕ್ಕದಲ್ಲಿ ಇಟ್ಟುಕೊಳ್ಳಿ. ಎಲೆಯು ಶುಭ್ರವಾಗಿರಬೇಕು, ಅದರ ಮೇಲೆ ಯಾವುದೇ ಕಲೆಗಳು ಇರಬಾರದು. ಆ ಎಲೆಯನ್ನು ಮನೆಗೆ ತಂದು ನೀರಿನಿಂದ ಶುಭ್ರವಾಗಿ ತೊಳೆಯಬೇಕು. ತೇವಾಂಶವಿಲ್ಲದಂತೆ ಎಲೆಯನ್ನು ಒರೆಸಿ ಬಚ್ಚಿಟ್ಟುಕೊಳ್ಳಬೇಕು. ಇನ್ನು ಸಾಯಂಕಾಲ 6ರ ನಂತರ ಮತ್ತೊಮ್ಮೆ ಎಲೆಯನ್ನು ತೆಗೆದುಕೊಂಡು ನೀವು ಪೂಜಾ ಕೊಠಡಿಗೆ ಹೋಗಬೇಕು. ಅಲ್ಲಿ ನಿಮ್ಮ ಇಷ್ಟ ದೈವದ ಮುಂದೆ ಅಥವಾ ಲಕ್ಷ್ಮೀ ದೇವಿಯ ಪಟದ ಮುಂದೆ ಒಂದು ಸಣ್ಣ ತಟ್ಟೆಯನ್ನು ಇಡಬೇಕು. ಆ ತಟ್ಟೆಯ ಮೇಲೆ ಈ ದಾಸವಾಳದ ಎಲೆಯನ್ನು ಹರಡಬೇಕು. ಎಲೆಯ ತೊಟ್ಟು ದೇವರ ಕಡೆಗೆ ಇರುವಂತೆ ನೋಡಿಕೊಳ್ಳಬೇಕು. ಈಗ ಈ ಎಲೆಯ ಮೇಲೆ ನಾವು ಕೆಲವು ವಿಶೇಷವಾದ ವಸ್ತುಗಳನ್ನು ಹಾಕಬೇಕು. ಈ ವಸ್ತುಗಳು
ಧನಾಕರ್ಷಣೆಗೆ ಮತ್ತು ಅದೃಷ್ಟಕ್ಕೆ ಪ್ರತೀಕಗಳು. ಮೊದಲನೆಯದಾಗಿ ಆ ದಾಸವಾಳದ ಎಲೆಯ ಮೇಲೆ 1 ಚಮಚ ಸಕ್ಕರೆಯನ್ನು ಹಾಕಬೇಕು. ಸಕ್ಕರೆಯು ಸಿಹಿಯ ಸಂಕೇತ. ನಮ್ಮ ಜೀವನವು ಕೂಡ ಸಕ್ಕರೆಯಂತೆ ಸಿಹಿಯಾಗಿ ಸುಖ ಸಂತೋಷಗಳಿಂದ ಇರಬೇಕೆಂದು, ಇರುವೆಗಳು ಸಕ್ಕರೆಯನ್ನು ಹೇಗೆ ಮುತ್ತುತ್ತವೆಯೋ ಹಾಗೆಯೇ ಹಣವು ಕೂಡ ನಮ್ಮನ್ನು ಹುಡುಕಿಕೊಂಡು ಬರಬೇಕೆಂದು, ಆ ಹಣದಿಂದ ಚಿನ್ನ ಕೊಳ್ಳುವ ಯೋಗಗಳು ಬರಬೇಕೆಂದು ಇದರ ಅರ್ಥ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಕ್ಕರೆಯು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ್ದು. ಶುಕ್ರನು ಭೋಗ ಭಾಗ್ಯಗಳಿಗೆ, ಐಶ್ವರ್ಯಕ್ಕೆ ಕಾರಕನು. ಸಕ್ಕರೆ ಹಾಕುವುದರಿಂದ ಶುಕ್ರನ ಅನುಗ್ರಹ ಉಂಟಾಗುತ್ತದೆ. ಅದರ ನಂತರ ಆ ಸಕ್ಕರೆಯ ಮೇಲೆ 2 ಲವಂಗಗಳನ್ನು ಇಡಬೇಕು. ಲವಂಗಗಳು ಏಕೆ ಎಂದರೆ ಇವುಗಳಿಗೆ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಇದೆ. ನಮ್ಮ ಮೇಲೆ ಯಾರಾದರೂ ಪ್ರಯೋಗಿಸಿದ ಕೆಟ್ಟ ದೃಷ್ಟಿಯನ್ನು, ನರಘೋಷವನ್ನು ಈ ಲವಂಗಗಳು ನಾಶ ಮಾಡುತ್ತವೆ. ಅಷ್ಟೇ ಅಲ್ಲದೆ ಲವಂಗವು ವಿಜಯದ ಸಂಕೇತ. ನಾವು ಯಾವುದೇ ಕೆಲಸ ಅಂದುಕೊಂಡರೂ ಅದು ನಡೆಯಬೇಕೆಂದರೆ ಲವಂಗಗಳನ್ನು ಬಳಸುತ್ತಾರೆ. ಈ 2 ಲವಂಗಗಳು ಮೊಗ್ಗು ಇರುವಂತದ್ದನ್ನು ನೋಡಿ ಹಾಕಬೇಕು. ಅದರ ನಂತರ 3 ಏಲಕ್ಕಿಗಳನ್ನು ಹಾಕಬೇಕು. ಏಲಕ್ಕಿ ಎಂದರೆ ಸುಗಂಧ. ಲಕ್ಷ್ಮೀದೇವಿಯು ಸುಗಂಧ ಪ್ರಿಯಳು. ಎಲ್ಲಿ ಒಳ್ಳೆಯ ಸುಗಂಧವಿರುತ್ತದೆಯೋ ಅಲ್ಲಿ ಲಕ್ಷ್ಮೀದೇವಿಯ ನಿವಾಸವಿರುತ್ತದೆ. ಏಲಕ್ಕಿಗಳಿಗೆ ಆಕರ್ಷಣಾ ಶಕ್ತಿ ಇರುತ್ತದೆ. ಹಣವನ್ನು ಆಕರ್ಷಿಸಲು ಇವು ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಅದಕ್ಕೆ 3 ಹಸಿರು ಏಲಕ್ಕಿಗಳನ್ನು ಎಲೆಯ ಮೇಲೆ ಇಡಬೇಕು. ಇನ್ನು ಕೊನೆಯದಾಗಿ 2 ಕಡಲೆಕಾಳುಗಳನ್ನು ಮತ್ತು ಕೆಲವು ಅಕ್ಷತೆ ಕಾಳುಗಳನ್ನು ಕೂಡ ಎಲೆಯ ಮೇಲೆ ಇಡಬೇಕು. ಈ ಕಡಲೆಕಾಳುಗಳು ಚಿನ್ನವನ್ನು ಆಕರ್ಷಿಸುವ ಶಕ್ತಿಯನ್ನು ಹೊಂದಿರುತ್ತವೆ. ಚಿನ್ನ ಬರಬೇಕೆಂದರೆ ಕಡ್ಡಾಯವಾಗಿ ಕಡಲೆಕಾಳುಗಳನ್ನು ಹಾಕಬೇಕು. ಅದರ ನಂತರ ಕೆಲವು ಅಕ್ಷತೆ ಕಾಳುಗಳನ್ನು ಕೂಡ ಹಾಕಬೇಕು. ಹೀಗೆ ದಾಸವಾಳದ ಎಲೆಯ ಮೇಲೆ ಸಕ್ಕರೆ, 2 ಲವಂಗಗಳು, 3 ಏಲಕ್ಕಿಗಳು, 2 ಕಡಲೆಕಾಳುಗಳು, ಅಕ್ಷತೆ ಕಾಳು ಇಟ್ಟ ನಂತರ ನೀವು ಎಲೆಯ ಮುಂದೆ ಕುಳಿತುಕೊಂಡು 2 ಕೈಗಳನ್ನು ಮುಗಿದು ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು. ಈಗ ನಿಮ್ಮ ಮನಸ್ಸಿನಲ್ಲಿರುವ ಬಲವಾದ ಆಸೆಯನ್ನು ಹೇಳಿಕೊಳ್ಳಬೇಕು. ಅಮ್ಮ ಲಕ್ಷ್ಮೀದೇವಿ, ನನಗಿರುವ ಆರ್ಥಿಕ ಕಷ್ಟಗಳೆಲ್ಲವೂ ತೀರಬೇಕು. ಸಾಲಗಳು ತೀರಬೇಕು. ನನ್ನ ಮನೆಯಲ್ಲಿ ಧನವರ್ಷ ಸುರಿಯಬೇಕು. ನನಗೆ ಚಿನ್ನ ಕೊಳ್ಳುವ ಯೋಗ ಬರಬೇಕು ಎಂದು ಗಟ್ಟಿಯಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು. ಹೀಗೆ ಹೇಳಬೇಕಂತೇನಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದ್ದರೆ ಆ ಆಸೆಯನ್ನು ಗಟ್ಟಿಯಾಗಿ ಹೇಳಿಕೊಳ್ಳಿ. ನಿಮ್ಮ ಆಸೆ ಎಷ್ಟು ಬಲವಾಗಿದ್ದರೆ ವಿಶ್ವವು ಅಷ್ಟು ಬೇಗ ಸ್ಪಂದಿಸುತ್ತದೆ. ಈ ವಸ್ತುಗಳ ಸಮ್ಮಿಲನವು ಒಂದು ಪಾಸಿಟಿವ್ ಎನರ್ಜಿಯನ್ನು ಸೃಷ್ಟಿಸುತ್ತದೆ. ಹೀಗೆ ಸಂಕಲ್ಪ ಮಾಡಿಕೊಂಡ ನಂತರ ಆ ತಟ್ಟೆಯನ್ನು, ಅದರಲ್ಲಿರುವ ದಾಸವಾಳದ ಎಲೆಯನ್ನು, ಅದರಲ್ಲಿರುವ ವಸ್ತುಗಳನ್ನು ಹಾಗೆಯೇ ದೇವರ ಕೋಣೆಯಲ್ಲಿ ಬಿಟ್ಟು ಬಿಡಬೇಕು. ಅವುಗಳನ್ನು ಕದಲಿಸಬಾರದು. ಸರಿಯಾಗಿ 24 ಗಂಟೆಗಳ ಕಾಲ ಆ ಎಲೆಯು ಅಲ್ಲೇ ಇರಬೇಕು. ಈ 24 ಗಂಟೆಗಳ ಅವಧಿಯಲ್ಲಿ ಆ ದಾಸವಾಳದ ಎಲೆ ಮತ್ತು ಅದರಲ್ಲಿರುವ ವಸ್ತುಗಳು ನಿಮ್ಮ ಮನೆಯಲ್ಲಿರುವ ದರಿದ್ರವನ್ನು, ನೆಗೆಟಿವ್ ಎನರ್ಜಿಯನ್ನು ಹೀರಿಕೊಳ್ಳುತ್ತವೆ. ಅದೇ ಸಮಯದಲ್ಲಿ ದೇವರ ಕೋಣೆಯಲ್ಲಿರುವ ಪಾಸಿಟಿವ್ ಎನರ್ಜಿಯನ್ನು, ಮಂತ್ರ ಶಕ್ತಿಯನ್ನು ಎಲೆಯು ಗ್ರಹಿಸುತ್ತದೆ. ಇದೊಂದು ಎನರ್ಜಿ ಎಕ್ಸ್ಚೇಂಜ್ ಪ್ರಾಸೆಸ್ ಇದ್ದಂತೆ. ಆ ಎಲೆಯು ಕ್ರಮೇಣ ಒಣಗಿ ಹೋಗಬಹುದು ಅಥವಾ ಸಕ್ಕರೆಯು ಸ್ವಲ್ಪ ಕರಗಬಹುದು. ಏನೂ ಪರವಾಗಿಲ್ಲ, ಅದು ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಾ ಹೋಗುತ್ತದೆ. ಈ ಸಮಯದಲ್ಲಿ ನೀವು ಮಾಮೂಲಾಗಿ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬಹುದು. ಆದರೆ ಮನಸ್ಸಿನಲ್ಲಿ ಮಾತ್ರ ದೈವ ಚಿಂತನೆ ಇದ್ದರೆ ಒಳ್ಳೆಯದು. ಸಾಧ್ಯವಾದರೆ ಆ ಕೋಣೆಯಲ್ಲಿ ಅಗರಬತ್ತಿಗಳನ್ನು ಹಚ್ಚಿ ಸುಗಂಧವಿರುವಂತೆ ನೋಡಿಕೊಳ್ಳಿ. 24 ಗಂಟೆಗಳು ಪೂರ್ಣಗೊಂಡ ನಂತರ, ಅಂದರೆ ಮರುದಿನ ರಾತ್ರಿ, ನೀವು ಸ್ನಾನ ಮಾಡಿ ಮತ್ತೆ ದೇವರ ಕೋಣೆಗೆ ಹೋಗಬೇಕು. ಆ ತಟ್ಟೆಯಲ್ಲಿರುವ ದಾಸವಾಳದ ಎಲೆ, ಅದರಲ್ಲಿರುವ ಸಕ್ಕರೆ, ಲವಂಗ, ಏಲಕ್ಕಿ, ಕಡಲೆಕಾಳು, ಅಕ್ಷತೆ ಕಾಳು ಇವೆಲ್ಲವನ್ನು ಜಾಗರೂಕತೆಯಿಂದ ತೆಗೆಯಬೇಕು. ಇವೆಲ್ಲವನ್ನು ಒಟ್ಟಿಗೆ ಒಂದು ಸಣ್ಣ ಕವರ್ನಲ್ಲಿ ಹಾಕಬೇಕು. ಅಥವಾ ದಾಸವಾಳದ ಎಲೆಯಲ್ಲಿಯೇ ಆ ವಸ್ತುಗಳನ್ನೆಲ್ಲ ಇಟ್ಟು ಮಡಚಿ ಒಂದು ಪೊಟ್ಟಣದಂತೆ ಕಟ್ಟಿದರೂ ಪರವಾಗಿಲ್ಲ. ಈಗ ಆ ಕವರ್ ಅಥವಾ ಪೊಟ್ಟಣವನ್ನು ತೆಗೆದುಕೊಂಡು ನಿಮ್ಮ ಮನೆಯಿಂದ ಹೊರಗೆ ಬರಬೇಕು. ಈ ಸಮಯದಲ್ಲಿ ಯಾರೊಂದಿಗೂ ಮಾತನಾಡಬೇಡಿ. ಆ ಪೊಟ್ಟಣವನ್ನು ತೆಗೆದುಕೊಂಡು ನೇರವಾಗಿ ನಿಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಯಾವುದಾದರೂ ರಸ್ತೆ ಪಕ್ಕದಲ್ಲಿ ಅಥವಾ ಯಾರೂ ತುಳಿಯದ ನಿರ್ಜನ ಪ್ರದೇಶದಲ್ಲಿ ಅಥವಾ ಗಿಡಗಳ ಪೊದೆಗಳಲ್ಲಿ ಹಾಕಬೇಕು. ಹರಿಯುವ ನೀರಿದ್ದರೆ ಅದರಲ್ಲಿ ಹಾಕುವುದು ಇನ್ನೂ ಒಳ್ಳೆಯದು. ಆದರೆ ಸಿಟಿಯಲ್ಲಿ ಇರುವವರಿಗೆ ಅದು ಸಾಧ್ಯವಾಗುವುದಿಲ್ಲವಾದ್ದರಿಂದ ಯಾವುದಾದರೂ ಗಿಡದ ಬುಡದಲ್ಲಿ ಅಥವಾ ರಸ್ತೆ ಪಕ್ಕದಲ್ಲಿ ಹಾಕಬಹುದು.
ಹೀಗೆ ಮಾಡಿದರೆ ಖಂಡಿತವಾಗಿಯೂ ನೀವು ಚಿನ್ನ ಕೊಳ್ಳುವ ಯೋಗಗಳನ್ನು ಪಡೆಯುತ್ತೀರಿ. ಮಹಿಳೆಯರು ತಮ್ಮ ಕೊರಳಿನಲ್ಲಿ ಧರಿಸುವ ತಾಳಿಬೊಟ್ಟಿನಿಂದ ಹಿಡಿದು ಕೈಗೆ ಹಾಕಿಕೊಳ್ಳುವ ಬಳೆಗಳವರೆಗೆ ಪ್ರತಿಯೊಂದು ಚಿನ್ನದ್ದೇ ಇರಬೇಕೆಂದು ಬಯಸುವುದು ಸಹಜ. ಆ ಆಸೆಯನ್ನು ಈಡೇರಿಸಿಕೊಳ್ಳಲು ಈ ಪ್ರಕೃತಿ ನಮಗೆ ನೀಡಿರುವ ದೊಡ್ಡ ಅವಕಾಶ ಈ ಹುಣ್ಣಿಮೆ ಮತ್ತು ದಾಸವಾಳದ ಗಿಡ. ಕೊನೆಯದಾಗಿ ಒಂದು ಮಾತು, ಈ ಪರಿಹಾರವನ್ನು ಮಾಡುತ್ತಿರುವಾಗ ನೀವು ಯಾರಿಗೂ ಹೇಳಬೇಕಾದ ಅಗತ್ಯವಿಲ್ಲ. ಇದು ನಿಮಗೆ ಮತ್ತು ಆ ಭಗವಂತನಿಗೆ ನಡುವೆ ಇರುವ ಒಂದು ರಹಸ್ಯ ಪ್ರಾರ್ಥನೆಯಂತೆ ಇರಬೇಕು. ಪರಿಹಾರ ಪೂರ್ಣಗೊಂಡ ನಂತರವೂ ಅದರ ಬಗ್ಗೆ ಅತಿಯಾಗಿ ಪ್ರಚಾರ ಮಾಡಬೇಡಿ. ಫಲಿತಾಂಶ ಬಂದ ನಂತರ ನೀವೇ ಆಶ್ಚರ್ಯ ಪಡುತ್ತೀರಿ. ಈ ಹುಣ್ಣಿಮೆಯ ದಿನ ನೀವು ಮಾಡುವ ಈ ಸಣ್ಣ ಕೆಲಸ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಲಿ. ನೀವು ಬಯಸಿದ ಒಡವೆಗಳು, ಚಿನ್ನವನ್ನು ಕೊಂಡುಕೊಂಡು ಸುಖ ಸಂತೋಷದಿಂದ ಇರಲಿ ಎಂದು ಮನಪೂರ್ವಕವಾಗಿ ಆಶಿಸುತ್ತೇವೆ. ಕಾರ್ತಿಕ ಹುಣ್ಣಿಮೆಯ ನಂತರ ಅಂತಹ ವಿಶಿಷ್ಟತೆ ಈ ಅಧಿಕ ಹುಣ್ಣಿಮೆಗೆ ಮಾತ್ರ ಇರುತ್ತದೆ. ಈ ಹುಣ್ಣಿಮೆಯ ದಿನದಂದು ವೈಕುಂಠದಿಂದ ಲಕ್ಷ್ಮೀ ದೇವಿಯು ಕೆಳಗೆ ಬಂದು ತನ್ನನ್ನು ಪೂಜಿಸುವ ಭಕ್ತರನ್ನೆಲ್ಲ ಆಶೀರ್ವದಿಸುತ್ತಾಳೆ. ಆದ್ದರಿಂದ ಈ ಒಂದು ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿದರೆ ಲಕ್ಷ್ಮೀ ದೇವಿಯು ಎಷ್ಟೋ ಸಂತೋಷ ಪಟ್ಟು ನಿಮ್ಮ ಮನೆಯನ್ನೆಲ್ಲ ಕನಕ ವರ್ಷದಿಂದ ತುಂಬಿಸುತ್ತಾಳೆ. ಆದ್ದರಿಂದ ಈ ಹುಣ್ಣಿಮೆಯ ದಿನದಂದು ತಪ್ಪದೇ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳಿ. ನಿಮ್ಮ ಮನೆಗೆ ತುಂಬಾ ಒಳ್ಳೆಯದು ನಡೆಯುತ್ತದೆ. ಮುಖ್ಯವಾಗಿ ಈ ಹುಣ್ಣಿಮೆಯ ದಿನದಂದು ದೇವರ ಕೋಣೆಯಲ್ಲಿ ಒಂದು ತುಪ್ಪದ ದೀಪವನ್ನು ಹಚ್ಚಿ ಮನಪೂರ್ವಕವಾಗಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಂಡರೆ ಬಯಸಿದ ಆಸೆಗಳೆಲ್ಲವೂ ತಕ್ಷಣವೇ ನೆರವೇರುತ್ತವೆ. ನಿಮ್ಮ ಕಷ್ಟಗಳೆಲ್ಲವೂ ಶೀಘ್ರದಲ್ಲೇ ತೀರಿ ಹೋಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಖಂಡಿತವಾಗಿಯೂ ಲಭಿಸುತ್ತದೆ. ವಿಶೇಷವಾಗಿ ಈ ಹುಣ್ಣಿಮೆಯಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಹಾಲನ್ನು ಉಕ್ಕಿಸಿಕೊಳ್ಳಿ. ಈ ಹುಣ್ಣಿಮೆಯ ದಿನದಂದು ಮನೆಯಲ್ಲಿ ಹಾಲನ್ನು ಉಕ್ಕಿಸಿದರೆ ನಿಮ್ಮ ಮನೆಗಿರುವ ಅಷ್ಟ ದರಿದ್ರಗಳು ದೂರಾಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿಯು ಹೆಜ್ಜೆ ಇಡುತ್ತಾಳೆ. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು ತುಳಸಿ ಗಿಡವನ್ನು ಕಡ್ಡಾಯವಾಗಿ ಪೂಜಿಸಿ. ತುಳಸಿ ಕಟ್ಟೆಯಲ್ಲಿ ಒಂದು ದೀಪವನ್ನು ಹಚ್ಚಿ ತುಳಸಿ ಗಿಡಕ್ಕೆ 5 ಪ್ರದಕ್ಷಿಣೆಗಳನ್ನು ಮಾಡಿದರೆ ವಿಪರೀತವಾದ ಅದೃಷ್ಟ ಒದಗಿ ಬಂದು ಆಕಸ್ಮಿಕ ಧನಪ್ರಾಪ್ತಿ ಸಿದ್ಧಿಸುತ್ತದೆ. ಆದ್ದರಿಂದ ಇಂತಹ ದೊಡ್ಡ ಅವಕಾಶವನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗೆಯೇ ಈ ದಿನ ಕನಕದಾರ ಸ್ತೋತ್ರವನ್ನು ಓದಿದರೆ ಈ ವರ್ಷವಿಡೀ ಧನ ಧಾನ್ಯಗಳಿಗೆ ಕೊರತೆ ಇಲ್ಲದೆ ಲಕ್ಷ್ಮೀ ದೇವಿಯ ಅನುಗ್ರಹವು ಸುಲಭವಾಗಿ ಲಭಿಸುತ್ತದೆ. ಕಡಿಮೆ ಸಮಯದಲ್ಲಿ ಬೇಗ ಧನವಂತರಾಗಬೇಕೆಂದರೆ ಈ ಹುಣ್ಣಿಮೆಯ ದಿನದಂದು ಕಡ್ಡಾಯವಾಗಿ ಕನಕದಾರ ಸ್ತೋತ್ರವನ್ನು ಓದಿ. ಈ ಹುಣ್ಣಿಮೆಯ ದಿನದಂದು ಪ್ರತಿಯೊಬ್ಬರ ಮನೆಯ ಮುಂಭಾಗಕ್ಕೆ ಕಡ್ಡಾಯವಾಗಿ ಲಕ್ಷ್ಮೀ ದೇವಿಯು ಬರುತ್ತಾಳೆ. ಬಾಗಿಲ ಮುಂಭಾಗಕ್ಕೆ ಬಂದ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ತಕ್ಷಣವೇ ಪ್ರವೇಶಿಸಬೇಕೆಂದರೆ ಮನೆಯ ಮುಖ್ಯ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಬೊಟ್ಟುಗಳನ್ನು ಇಡಿ. ಹಾಗೆಯೇ ಈ ಹುಣ್ಣಿಮೆಯ ದಿನದಂದು ಕಡ್ಡಾಯವಾಗಿ ಮನೆಯ ಮುಂಭಾಗದಲ್ಲಿ ಬೂದುಗುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ ಅಥವಾ 5 ಲಿಂಬೆ ಹಣ್ಣುಗಳನ್ನು ಕಟ್ಟಿಕೊಳ್ಳಿ. ಹಾಗೆ ಕಟ್ಟಿಕೊಂಡರೆ ನಿಮ್ಮ ಮನೆಗಿರುವ ದೃಷ್ಟಿ ದೂರಾಗುತ್ತದೆ, ದೃಷ್ಟಿ ತಗುಲದಂತೆ ಇರುತ್ತದೆ, ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗುತ್ತದೆ. ಇನ್ನು ವಿಪರೀತವಾದ ಹಣದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಒಂದು ದಾರಕ್ಕೆ 11 ಏಲಕ್ಕಿಗಳನ್ನು ಪೋಣಿಸಿ ಅದನ್ನೊಂದು ಮಾಲೆಯನ್ನಾಗಿ ತಯಾರಿಸಿ ನಿಮ್ಮ ಪೂಜಾ ಕೋಣೆಯಲ್ಲಿರುವ ಲಕ್ಷ್ಮೀ ದೇವಿಯ ಪಟಕ್ಕೆ ಹಾಕಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಳ್ಳಿ. ಹೀಗೆ ಮಾಡಿದರೆ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಈ ವರ್ಷವಿಡೀ ಆರ್ಥಿಕ ಸಮಸ್ಯೆಗಳಿಲ್ಲದೆ ಲಕ್ಷ್ಮೀ ಕಟಾಕ್ಷ ಲಭಿಸುತ್ತದೆ. ಅಷ್ಟೇ ಅಲ್ಲದೆ ಹುಣ್ಣಿಮೆಯ ದಿನದಂದು ಅರಳಿ ಮರವನ್ನು ಪೂಜಿಸಿದರೆ ಅಪಾರವಾದ ಐಶ್ವರ್ಯ, ವಿಪರೀತವಾದ ಅದೃಷ್ಟ ಒದಗಿ ಬರುತ್ತದೆ. ಸಾಲದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ದಿನ ಹತ್ತಿರದಲ್ಲಿರುವ ಅರಳಿ ಮರದ ಬಳಿಗೆ ಹೋಗಿ ಅರಳಿ ಮರದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ. ಹಣದ ಸಮಸ್ಯೆಗಳೆಲ್ಲವೂ ದೂರವಾಗಿ ಆಕಸ್ಮಿಕ ಧನಲಾಭಗಳು ಲಭಿಸುತ್ತವೆ. ಯಾರಾದರೂ ಕಡು ಬಡತನವನ್ನು ಅನುಭವಿಸುತ್ತಿದ್ದರೆ ಅಂತಹವರು ಈ ಹುಣ್ಣಿಮೆಯ ದಿನದಂದು 7 ಕರ್ಪೂರದ ಬಿಳ್ಳೆಗಳನ್ನು ತೆಗೆದುಕೊಂಡು ಅವುಗಳನ್ನೊಂದು ವಸ್ತ್ರದಲ್ಲಿ ಕಟ್ಟಿ ನಿಮ್ಮ ಬೀರೋ ಒಳಗಡೆ ಇಟ್ಟುಕೊಳ್ಳಿ. ಇನ್ನು ನಿಮ್ಮ ಮನೆಯ ಆದಾಯವು ವಿಪರೀತವಾಗಿ ಹೆಚ್ಚಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.